ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿ ನಿಮಗೆ ಸ್ವಾಗತ. ಪಾಸಿಂಗ್ ಪ್ಯಾಕೇಜ್ ಸಂಚಿಕೆ 3, 10ನೇ ತರಗತಿ ಸಮಾಜ ವಿಜ್ಞಾನ. ನೈಸರ್ಗಿಕ ವಿಕೋಪಗಳ ಪರಿಣಾಮಗಳಾವುವು? ಜನರ ಸಾವು ನೋವು, ಆಸ್ತಿಪಾಸ್ತಿ ನಾಶ, ರೋಗಗಳ ಹರಡುವಿಕೆ, ಸಾರಿಗೆ ಸೌಲಭ್ಯ ತೊಂದರೆ, ಭೂಮಿಯ ಬೆಳೆ ಹಾನಿ, ದೂರಸಂಪರ್ಕ, ವಿದ್ಯುತ್ ವ್ಯತ್ಯಯ ಇವೆಲ್ಲ ನೈಸರ್ಗಿಕ ವಿಕೋಪಗಳ ಪರಿಣಾಮಗಳಾಗಿವೆ. ನಿರುದ್ಯೋಗ ಒಂದು ಗಂಭೀರ ಸಮಾಜದ ಸಮಸ್ಯೆಯಾಗಿದೆ ಹೇಗೆ? ಅಥವಾ ನಿರುದ್ಯೋಗವು ಸಮಾಜದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರಿದೆ ಹೇಗೆ? ಅಥವಾ ನಿರುದ್ಯೋಗದಿಂದ ಆಗುವ ಪರಿಣಾಮಗಳಾವುವು? ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಕೌಟುಂಬಿಕ ವಿಭಜನೆ, ಮೋಸ, ವಂಚನೆ, ಕಳ್ಳತನ. 1857ರ ಸ್ವತಂತ್ರ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳಾವುವು? ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿ, ಗೃಹ ಕೈಗಾರಿಕೆಗಳ ಅವನತಿ, ಕರಕುಶಲಗಾರರ ನಿರುದ್ಯೋಗ, ಭಾರತದ ವಸ್ತುಗಳ ಮೇಲೆ ದುಬಾರಿ ಸುಂಕ, ರೈತರ ಶೋಷಣೆ, ಇನಾಮ್ ಭೂಮಿಯ ವಾಪಸ್. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳಾವುವು? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಜಾರಿ, ಸತಾರಾ, ಝಾನ್ಸಿ, ಜೈಪುರ, ಉದಯಪುರ ಸಂಸ್ಥಾನಗಳು ಬ್ರಿಟಿಷರ ವಶವಾದವು, ತಂಜಾವೂರು ಮತ್ತು ಕರ್ನಾಟಕ ರಾಜ್ಯ ಪದವಿ ರದ್ದಾಯಿತು, ಮೊಘಲ್ ಚಕ್ರವರ್ತಿ ಔದ್ ನವಾಬರ ಪದಚ್ಯುತಿ, ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ಅಮರ ಸೂಳ್ಯ ಬಂಡಾಯದ ಕುರಿತು ವಿವರಿಸಿ. ಅಥವಾ ಪುಟ್ಟಬಸಪ್ಪನ ಪಾತ್ರದ ಬಗ್ಗೆ ಬರೆಯಿರಿ. ಅಮರ ಸೂಳ್ಯ ಬಂಡಾಯ ಒಂದು ರೈತ ಬಂಡಾಯ. ಬ್ರಿಟಿಷರ ವಿರುದ್ಧ ಅಪರಂಪರಾ ಕಲ್ಯಾಣಸ್ವಾಮಿ ಮತ್ತು ಪುಟ್ಟಬಸಪ್ಪ ಬಂಡಾಯವನ್ನು ಸಂಘಟಿಸಿದರು. ಪುಟ್ಟಬಸಪ್ಪ ತಂಬಾಕು ಮತ್ತು ಉಪ್ಪಿನ ಮೇಲಿನ ಸುಂಕವನ್ನು ರದ್ದು ಮಾಡುವುದಾಗಿ ಘೋಷಿಸಿದ. ಸರ್ಕಾರಿ ಕಚೇರಿ ವಶ, ರೈಲು ಮತ್ತು ಖಜಾನೆಗಳ ಲೂಟಿ, ಅಮಲ್ದಾರನ ಹತ್ಯೆ. ಬ್ರಿಟಿಷರು ಪುಟ್ಟಬಸಪ್ಪನನ್ನು ಸೆರೆ ಹಿಡಿದು ಗಲ್ಲಿಗೇರಿಸಿದರು. ದೋಂಡಿಯಾವಾಗನ ಪಾತ್ರ ವಿವರಿಸಿ. ಚನ್ನಗಿರಿ ಮರಾಠ ಕುಟುಂಬದ ಜನನ. ಶೌರ್ಯ ಸಾಹಸದಿಂದ ಇವನಿಗೆ ವಾಘ್ ಎನ್ನುತ್ತಿದ್ದರು. ಟಿಪ್ಪುವಿನೊಂದಿಗೆ ಮನಸ್ತಾಪ, ಟಿಪ್ಪುವಿನಿಂದ ಸೆರೆಮನೆ ವಾಸ. 1799ರಲ್ಲಿ ಬ್ರಿಟಿಷರಿಂದ ಬಿಡುಗಡೆ, ಸೈನ್ಯವನ್ನು ಸಂಘಟಿಸಿದ. ಬಿದನೂರು, ಶಿವಮೊಗ್ಗ ಕೋಟೆಗಳ ವಶ, ಫ್ರೆಂಚರಿಂದ ಸಹಾಯ ಪಡೆದ. ಕೋನಗಲ್ ಎಂಬಲ್ಲಿ ಬ್ರಿಟಿಷರಿಂದ ಹತ್ಯೆಯಾಯಿತು. ಪ್ರತ್ಯಕ್ಷ ನೇಮಕಾತಿ ಹಾಗೂ ಪರೋಕ್ಷ ನೇಮಕಾತಿ ವ್ಯತ್ಯಾಸಗಳಾವುವು? ಈಗ ಪ್ರತ್ಯಕ್ಷ ನೇಮಕಾತಿ, ನೇರ ನೇಮಕಾತಿ ಎನ್ನುವರು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ. ಪರೋಕ್ಷ ನೇಮಕಾತಿ, ಆಂತರಿಕ ನೇಮಕಾತಿ ಎನ್ನುವರು. ಬಡ್ತಿ ಮೂಲಕ ನೇಮಕಾತಿ. ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳಾವುವು? ಕೇಂದ್ರ ಸರ್ಕಾರದ ಎ ಮತ್ತು ಬಿ ಹುದ್ದೆಗಳ ನೇಮಕಾತಿ. ಎ ಮತ್ತು ಬಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತದೆ, ವ್ಯಕ್ತಿತ್ವ ಪರೀಕ್ಷೆ ನಡೆಸುತ್ತದೆ. ಬಡ್ತಿ ಮತ್ತು ವರ್ಗಾವಣೆ ಬಗ್ಗೆ ಸರ್ಕಾರ ಸಲಹೆ ನೀಡುತ್ತದೆ. ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಅನುಸರಿಸಿದ ಮಾರ್ಗಗಳಾವುವು? ಯುದ್ಧಗಳು, ಸಹಾಯಕ ಸೇನೆ ಪದ್ಧತಿ, ದತ್ತು ಮಕ್ಕಳ ಹಕ್ಕಿಲೊಂಬ ನೀತಿ. ಸಹಾಯಕ ಸೇನಾ ಪದ್ಧತಿಯ ಷರತ್ತುಗಳು ಅಥವಾ ನಿಬಂಧನೆಗಳು ಯಾವುವು? ಭಾರತೀಯ ಅರಸರು ಬ್ರಿಟಿಷರ ಸೈನ್ಯ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಸೈನ್ಯದ ಎಲ್ಲ ಖರ್ಚು ವೆಚ್ಚವನ್ನು ರಾಜ್ಯವೇ ಭರಿಸಬೇಕು. ಇಲ್ಲದಿದ್ದರೆ ಕಂದಾಯ ಪ್ರದೇಶಗಳನ್ನು ಬಿಟ್ಟುಕೊಡಬೇಕು. ಬ್ರಿಟಿಷ್ ರೆಸಿಡೆಂಟನ ನೇಮಕ. ಬ್ರಿಟಿಷರ ಅನುಮತಿ ಇಲ್ಲದೆ ಬೇರೆ ಯುರೋಪಿಯನ್ನರನ್ನು ಆಸ್ಥಾನದಲ್ಲಿ ನೇಮಿಸಿಕೊಳ್ಳುವಂತಿಲ್ಲ. ಯುದ್ಧ ಸಂಧಾನಕ್ಕೆ ಬ್ರಿಟಿಷರ ಸಮ್ಮತಿ ಪಡೆಯಲೇಬೇಕು. ಕಂಪನಿ ರಾಜ್ಯಕ್ಕೆ ಆಂತರಿಕ ಹಾಗೂ ಬಾಹ್ಯ ರಕ್ಷಣೆ ಒದಗಿಸುತ್ತಿತ್ತು. ಕೊನೆಯದಾಗಿ ಒಂದಿಷ್ಟು ನಕ್ಷಾ ಪ್ರಶ್ನೆಗಳನ್ನು ಹೇಳ್ತೇನೆ, ಬರೆದಿಟ್ಕೊಳ್ಳಿ. ಇಂದಿರಾ ಕೋಲ್ 87 ಡಿಗ್ರಿ ಪೂರ್ವ ರೇಖಾಂಶ, ಕರ್ಕಾಟಕ ಸಂಕ್ರಾಂತಿ ವೃತ್ತ, ನೀಲಗಿರಿ ಬೆಟ್ಟ, ಪಾಕ್ ಜಲಸಂಧಿ. ಆನಂತರ ಬಂದರೆ ಕೇಟು, ಗಾಡ್ವಿನ್ ಆಸ್ಟಿನ್, ಅರಾವಳಿ ಪರ್ವತಗಳು, ವಿಂಧ್ಯ ಪರ್ವತಗಳು, ಸಾತ್ಪುರ ಬೆಟ್ಟಗಳು, ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ಕೋರಮಂಡಲ ತೀರ, ಉತ್ಕಲ ತೀರ, ಕೊಂಕಣ ತೀರ, ಮಲಬಾರ್ ತೀರ, ಕೋಶಿ ನದಿ ಕಣಿವೆ ಯೋಜನೆ,
ದಾಮೋದರ ನದಿ ಕಣಿವೆ ಯೋಜನೆ, ಹಿರಾಕುಡ್ ಯೋಜನೆ, ನಾಗಾರ್ಜುನ ಸಾಗರ, ಕೃಷ್ಣಾ ಮೇಲ್ದಂಡೆ ಯೋಜನೆ, ತುಂಗಭದ್ರಾ ಯೋಜನೆ, ನರ್ಮದಾ ಯೋಜನೆ, ನರೋರಾ, ರಾಣಾ ಪ್ರತಾಪ ಸಾಗರ, ಸೂರತ್, ತಾರಾಪುರ, ಬಾಂಬೆ ಹೈ, ಕೈಗಾ ಮತ್ತು ಕಲ್ಪಕಂ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ. ಮುಂದೆ ಇನ್ನೂ ಹೆಚ್ಚಿನ ಉತ್ತಮ ವಿಷಯಗಳನ್ನು ತೆಗೆದುಕೊಂಡು ಬರಲಿದ್ದೇನೆ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ಬೆಂಬಲ ನೀಡಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.